ನನಗೇನೋ ಅದೇನೋ ಅದನ್ನು ಮುಜುಗರ ಅಂತ ಅನ್ಸಲ್ಲ ನನಗೆ. ಯಾಕಂದರೆ ಇವತ್ತು ಎಲ್ಲ ಕಡೆ ನನ್ನನ್ನು ಪರಿಚಯಿಸಿದ ಮೇಲೆ ಅದು ಇನ್ನೂ ಜಾಸ್ತಿ ಖುಷಿ. ಅಂದರೆ ನನಗೆ ತೀರಾ ಇನ್ಫ್ಲೂಯೆನ್ಸ್. ಯಾಕಂದರೆ ಈಗ ನಾನು ಸ್ವತಃ ಟಿ ನರಸೀಪುರ ಮೈಸೂರು ಜಿಲ್ಲೆಗೆ ಸೇರಿದ್ದು. ನಮಗೆ ಚಾಮರಾಜನಗರ 30 ಕಿಲೋಮೀಟ್ರು, ಮೈಸೂರು 30 ಕಿಲೋಮೀಟ್ರು. 97ರವರೆಗೆ ಒಂದೇ ಜಿಲ್ಲೆ. 97ರ ನಂತರ ಚಾಮರಾಜನಗರ ಪ್ರತ್ಯೇಕ ಆದದ್ದು. ಸೊ 2 ಜಿಲ್ಲೆಗಳು ಒಟ್ಟಿಗೆ ಇದ್ದದ್ದು. ಇನ್ನು ಮಂಡ್ಯ ನಮಗೆ ಮಳವಳ್ಳಿ ಪಕ್ಕ 12 ಕಿಲೋಮೀಟ್ರು. ಮಂಡ್ಯ ಇವು ಒಂದು ಪೂರಾ ಭಾಷಾ ಶೈಲಿ ಎಲ್ಲೋದ್ರೂ ಒಂದೇ ಥರ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತಾ ಹೋಯ್ತದೆ ಹೊರತು ಅದು ಭಾಳ ಖುಷಿ ಆಯ್ತದೆ. ಎಲ್ಲೇ ಹೋದ್ರೂ ಕಂಡುಹಿಡ್ಬಿಡ್ತಾರೆ. ಈಗ ನಾನು ಜನರಲ್ಲಾಗಿ ಏನಾರು ಮಾತಾಡ್ತಾನೆ, ನೀವು ನಗರದವರು, ಕೊಳಗಾಲದವರು, ನರಸೀಪುರದವರು, ನಂಜನಗೂಡವರು, ಗುಂಡ್ಲುಪೇಟವರು ಅಂದೆ ಅಂತಾರೆ. ಹಳೆ ಮೈಸೂರು ಭಾಗದ ಆ ಭಾಷೆನೇ ಹಂಗೆ. ಸೊ ಒಂದಕ್ಕೊಂದು ಸಂಬಂಧ, ಸೊ ವಿಶ್ವಾಸ. ಸೊ ಇದ್ರ ಜೊತೆಗೆ ನಿಮ್ಮ ಮಕ್ಕಳು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಏನಾದರೂ ಹೇಳಿದ್ದುಂಟ ಖುಷಿಯಾಗಿ, ಇವತ್ತು ಈ ವಿಡಿಯೋ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಟ್ಬಿಟ್ಟು ನೀವು ಇಷ್ಟು ಹೇಳಿದಾನೆ ಮೇಡಮ್? ಹೇಳಿದಾನೆ. ಯಾವ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ? ಅವನ್ಗೆ ಹೇಳಿರೋದಕ್ಕೆ ಸರ್ ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಪ್ಪ ನನ್ಗಿಲ್ವಪ್ಪ ಯಾವ್ದು ಅಂತಾನೆ. ಅಪ್ಪ ಇವ್ರವ್ರಿಗೆ ಅಂದ್ರೆ 4 ಜನ ಹೆಣ್ಮಕ್ಳಲ್ಲಿ ಯಾರಿಗಾದ್ರೂ ನೀನ್ ಬಾ ಇವತ್ತು ಮಾಡೋಣ ಈ ಪಾತ್ರಕ್ಕೆ ಅಂತ ಕರೆದಾಗ ಅಪ್ಪ ಇವ್ರನ್ನೇ ಮಾಡಿಸ್ತೀಯ, ನನ್ಗೆ ಯಾವ್ದು ಕೊಡಲ್ಲ ನೀನು ಅಂತ ಕೇಳ್ತಾನೆ ಸರ್. ಇದ್ರ ಜೊತೆಗೆ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬಿಟ್ಟಿದ್ದೀರಾ. ಭಾರತಿ ಮೇಡಮ್ ಆಗಿರ್ಬೋದು, ನೀವಾಗಿರ್ಬೋದು, ಸ್ಟಾರೇ ನಮಗೆಲ್ಲ. ಯಾಕಂದ್ರೆ ನಾವು ಒಂದು ವಿಡಿಯೋನ ಅಷ್ಟೆಲ್ಲ ಯಾರು ಏನಂತ ಹೇಳಿದ್ರೆ ಇಡೀ ದಿನ ಕೆಲಸ ಮಾಡಿ ಬಂದಿರ್ತೀವಿ. ಸೊ ಮನೇಲಿ ಕೂತಾಗ 4 ಮೊಬೈಲ್ ಹಿಡ್ಕೊಂಡು ಕೂರೋದು ಸಹಜ. ಸೊ ಕೂತಾಗ ನಿಮ್ಮಂಥವ್ರು ವಿಡಿಯೋ ನೋಡಿದಾಗ ಒಂದಿಷ್ಟು ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ, ಒಂದು ರೀತಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಅದರಿಂದ ನೀವು ಒಂದೊಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ. ನಾನು ಹೇಳದ್ನಲ್ಲ ಅವಾಗಲೇ, ಒಂದು ಸ್ಕೂಲ್ಗೆ ಹೋಗಿ ಅಂತಕ್ಕಂಥ ಸಂದೇಶ ಆಗಿರ್ಬೋದು, ಒಂದು ಮೈಲಿಗೆ ಅನ್ನೋ ಅಂತ ಸಂದೇಶ ಆಗಿರ್ಬೋದು. ಇದ್ರ ಜೊತೆಗೆ ನಾನೇ ಬದಲಾಗದೇ ಇದ್ರೆ ಅಥವಾ ನನ್ನ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇದ್ರೆ ನಾನು ಇಡೀ ಸಮಾಜದ ಪರಿಸ್ಥಿತಿನ ಹೆಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಜನರನ್ನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಎನ್ನುವಂಥದ್ದು. ಇದ್ರ ಜೊತೆಗೆ ಸರ್ ಇವತ್ತು ಕನ್ನಡ ರಾಜ್ಯೋತ್ಸವ. ಸೊ ಎಲ್ಲೋ ಒಂದು ಕಡೆ ಕನ್ನಡಿಗರೇ ಕನ್ನಡವನ್ನು ಕೆಲವರೆಲ್ಲ, ಎಲ್ಲರೂ ಅಂತೆಲ್ಲ, ಕೆಲವರು ಕಡೆಗಣಿಸ್ತಾ ಇದ್ದಾರೆ. ಸೊ ನಮ್ಮ ಆಂಗ್ಲ ಭಾಷಿಗರು ಅಥವಾ ಪರಭಾಷಿಗರು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ನಾವೇ ಹೋಗಿ ಹೇಳ್ಬೇಕು ಕನ್ನಡ ಬಳಸ್ರಯ್ಯ ಅಂತ. ಬೆಳೆಸ್ರಯ್ಯ ಅನ್ನೋದು ಬೇಡ, ಯಾಕಂದ್ರೆ ಕನ್ನಡ ಯಾವತ್ತೂ ಬೆಳೆದೋಗಿದೆ. ಅದನ್ನು ಬಳಸ್ರಯ್ಯ, ಉಳಿಸ್ರಯ್ಯ ಅನ್ನುವಂಥ ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೆ ಹೆಂಗೆ ಅನಿಸುತ್ತೆ ಸರ್? ಯಾಕಂದ್ರೆ ನೀವು ಒಬ್ಬ ಸರ್ಕಾರಿ ಶಿಕ್ಷಕರಾಗಿರೋದ್ರಿಂದ ಹೇಳ್ತಾ ಇರೋದು. ಹೌದು ಸರ್. ಈಗ ನಮ್ಮ ವ್ಯಾಮೋಹನ ಕಾರಣ ಒಂದಷ್ಟಕ್ಕೆ. ಈಗ ನಾವು ಹಿಂಗೆ ಅಂದರೆ ಹೇಳೋದೇ ಒಂದು, ಮಾಡೋದೇ ಒಂದು. ಈ ಕೆಲವು ಸಂದರ್ಭ ನಮ್ಮ ಅವನತಿಗೆ ನಾವೇ ಕಾರಣಗಳಾಗ್ತೀವಿ. ಅದನ್ನು ಕೆಲವು ಸಂದರ್ಭ ಹೇಳ್ಬಿಟ್ರೆ ಕೆಲವ್ರಿಗೆ ಬೇಸರ ಆಗ್ಬೋದು ಅಲ್ವಾ ಸರ್? ಮೊದಲು ನಾನು ಇಷ್ಟಪಡಬೇಕು. ಆಮೇಲೆ ಈಗ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ನಾವು ಇನ್ನೊಬ್ಬರನ್ನ ಕಡ್ಡಾಯವಾಗಿ ಮಾತಾಡಿದ್ದು. ಈಗಲೂ ನಾವು ಒಂದು ಡಿಬೇಟ್ ನಡೀತಲ್ಲ, ಅವಾಗ ಹೇಳ್ದ. ಅದಕ್ಕಿಂತ ಹೆಚ್ಚಾಗಿ ಅವರಲ್ಲೂ ಬರಬೇಕು ಸರ್. ಈ ನೆಲದ, ಈ ಮಣ್ಣಿನ ಅನ್ನ ತಿಂತಾಯಿದ್ವಿ, ಇಲ್ಲಿ ಬಂದು ನಾವು ಆಶ್ರಯ ಪಟ್ಕೊಂಡಿದ್ದೀವಿ. ಅವ್ರಿಗೆಲ್ಲ ನೆಲೆನೇ ಇಲ್ಲ. ಇಷ್ಟೊಂದು ಬೇರೆ ಬೇರೆ ರಾಜ್ಯದವರಾಗ್ಬೋದು, ಬೇರೆ ಬೇರೆ ದೇಶದವರಾಗ್ಬೋದು, ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ನಮ್ಮ ಹತ್ರ ಬಂದವ್ರೆ ಅಲ್ವಾ ಸರ್? ಈಗ ಒಂದು ಮರ, ನೀವು ಎಲ್ಲೋ ಬಿಸಿಲಲ್ಲಿ ಸಾಯ್ತಾ ಇರ್ತೀರ, ಬಂದು ಆ ಮರದ ನೆರಳಲ್ಲಿ ನಿಂತ್ಕೊಂಡ ತಕ್ಷಣ ನೀವು ಆ ನೆರಳಿಗೆ, ಆ ಮರಕ್ಕೆ ಕೃತಜ್ಞರಾಗಿದ್ದರೆ ಮಾತ್ರನೇ ನಿಮ್ಮ ಬದುಕು ಸಾರ್ಥಕ ಎಲ್ಲವೂ. ನೀವು ಆ ಮರದ ಬುಡಕ್ಕೆ ಕೊಡ್ಲಿ ಹಾಕಿದ್ರೆ ನೀವು ಅಲ್ಲಿಗೆ ನೀವು ಮನುಷ್ಯರಾಯ್ತೀರ ಅಲ್ವಾ ಸರ್? ತಾಯಿ ಅದು ಎತ್ತ ತಾಯಿ ಆಗ್ಬೋದು, ಅಲ್ಲಿ ಎತ್ತ ತಾಯಿ ಕೈ ಬಿಟ್ಟಿರೋದಕ್ಕೆ ತಾನೇ ಈ ತಾಯಿ ಹತ್ರಕ್ಕೆ ಬಂದಿರೋದು ನೀವು. ಇನ್ನು ಈ ತಾಯಿಗೆ ನೀವು ಮೋಸ ಮಾಡಿದ್ರೆ ನಿಮ್ಗಿನ್ನು ಅದೇನಂತಲ್ಲ, ನಮ್ಮ ಕಡೆ ದೇವ್ರು ಮೆಚ್ತಾನ, ಶಿವ ಮೆಚ್ಚತಾನ, ದೇವ್ರು ನಿಮಗೆ ದಾರಿ ಬಿಟ್ಟಾನ ಮುಂದಕ್ಕೆ. ಅದು ಯಾವತ್ತಿದ್ರೂ ಮೃತ್ಯುನೇ. ಆದರೆ ಅದ್ರ ಜೊತೆಗೆ ಈ ಕೆಲವು ಸಂದರ್ಭ ಎಲ್ಲವನ್ನು ಪ್ರೀತಿಯಿಂದ ಮಾಡ್ಲಿಕ್ಕೆ ಆಗಲ್ಲ ಸರ್ ನಾವು. ಯಾಕಂದ್ರೆ ಹಂಗೆ ಅನ್ಕೊಂಡಿದ್ದಕ್ಕೆ ಬ್ರಿಟಿಷರ ಆಳ್ವಿಕೆಯಲ್ಲಿ 300 ವರ್ಷಗಳ ಕಾಲ ನಾವು ಬದುಕಿದ್ದು. ಕೆಲವು ಸಂದರ್ಭ ನಮ್ಮ ಒಂದಷ್ಟು ವಿಚಾರಧಾರೆಗಳು ಕೂಡ ಕ್ರಮಬದ್ಧವಾಗಿ ಕಡ್ಡಾಯವಾಗಿರೋದು ಬಹಳ ಒಳ್ಳೆಯದು ಅಲ್ವಾ? ನಿಜ ಸರ್. ಈ ನಾಡಿನ ಸಂಪತ್ತು, ಈ ನಾಡಿನ ಆಚರಣೆ ವಿಚಾರಗಳನ್ನೇ ಹಂಗೆ ಸರ್. ಒಂದು ಸರಿ ಕನೆಕ್ಟ್ ಆಗಿಬಿಟ್ರೆ ಬಿಡೋದೇ ಇಲ್ಲ. ಆದರೆ ಅದೇನೋ ಗೊತ್ತಿಲ್ಲ, ಕೆಲವರು ನಮ್ಮಲ್ಲಿ ಇದ್ದವ್ರಿಗೆ ಇದ್ರ ರಿಯಲ್ ವ್ಯಾಲ್ಯೂನೇ ಗೊತ್ತಿಲ್ಲ. ಕಳ್ಕೊಂಡಾಗ್ಲೇ ಅದೇ ಹೇಳ್ತೀವಲ್ಲ, ಇದ್ದಾಗ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗ್ಲೇ ಅದ್ರ ಬೆಲೆ ಗೊತ್ತಾಗಲ್ಲ. ಈಗ ನೀವು ಎಲ್ಲ ಚರ್ಚೆ ಮಾಡ್ತಿರೋದೇನೋ, ನಾವೆಲ್ಲಿ ಚರ್ಚೆ ಮಾಡ್ತಾ ಇದೀವಿ ಸರ್? ನಾವೇನೋ ಬೇರೆ ದೇಶಕ್ಕೆ ಹೋಗಿ ಕನ್ನಡ ಬೆಳೆಸಿ ಅಂತಿದವ, ಬೇರೆ ದೇಶಕ್ಕೆ ಹೋಗಿ ಕನ್ನಡ ಉಳಿಸಿ ಅಂತಿದವ ಸರ್. ಎಷ್ಟೋ ವಿದೇಶದಲ್ಲಿ ಕನ್ನಡದ ಹಬ್ಬ ಮಾಡ್ತಾವ್ರೆ. ಅಲ್ಲ, ಈಗ ನಾವು ಆಗ್ಲೂ ಚರ್ಚೆ ಮಾಡೋದು ಅಷ್ಟೊತ್ತಿಂದ ನಾವು ಎಲ್ಲಿ ಮಾತಾಡ್ತಿದ್ದೇವೆ, ನಮ್ಮನೇಲೇ ಇದ್ಕೊಂಡು ನಮ್ಮನೆ ಉಳಿಸಿ ಅಂತ ಇದ್ವಿ. ಅಂದ್ರೆ ಈಗಾಗಲೇ ನಾವು ದುಸ್ಥಿತಿಗೆ ಬಂದಿದ್ದೀವಿ ಅನ್ನೋದನ್ನ ನಾವೇ ತಿಳ್ಕೊಬೇಕಷ್ಟೇ. ನಿನ್ನೆ ಪೂಜಾ ಗಾಂಧಿ ಅವರು ಒಂದು ಮಾತು ಹೇಳ್ತಿದ್ರು, ಭಾರತಿ ಮೇಡಮ್. ಪೂಜಾ ಗಾಂಧಿ ಅವ್ರು ಗೊತ್ತಲ್ಲ, ನಟಿ, ಮುಂಗಾರು ಮಳೆ ನಟಿ. ಸೊ ಅವ್ರು ಹೇಳ್ತಾ ಇದ್ರು, ನಾನು ಕರ್ನಾಟಕಕ್ಕೆ ಬಂದಾದ್ಮೇಲೆ
ಎಷ್ಟು ಖುಷಿ ಆಗ್ತಿದೆ, ಇಂಥ ಸುಂದರ ನಾಡಲ್ಲಿ ನನಗೆ ಬದುಕು ಕೊಟ್ಟಿದೆ, ಸೊ ಜೀವನ ಕೊಟ್ಟಿದೆ, ಬೆಳಕಾಗಿದೆ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಉಳಿಸಿ ಅಂತೇಳಿ ಅಭಿಯಾನ ಮಾಡ್ತಾ ಇದ್ದೀನಿ. ಸೊ ಕನ್ನಡದ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ, ಇದ್ರ ಜೊತೆ ಕನ್ನಡದ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಒಂದೊಂದು ಕಾಲದಲ್ಲಿ ಭಾಷೆನೇ ಬರ್ತಾ ಇರಲಿಲ್ಲ. ಸೊ ಕನ್ನಡನ ಕಲ್ತಿದ್ದೀನಿ, ಕನ್ನಡದ ಪುಸ್ತಕಗಳನ್ನು ಓದ್ತಿದ್ದೀನಿ, ಕನ್ನಡದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೀನಿ. ಎಷ್ಟು ಅದ್ಭುತ ಸರ್, ಈ ಕನ್ನಡದ ಈ ನೆಲಕ್ಕೆ ನಾನು ಬಂದಿರೋದು ನನ್ನಂಥ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ಅಂತೇಳಿ ಹೆಮ್ಮೆ ಪಡ್ತಾರೆ. ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಒಬ್ಬ ನಟಿ. ಈ ಕನ್ನಡ ಅಂತ, ಈ ನೆಲ ಅಂತ ಶಕ್ತಿ ಇದೆ. ಸೊ ನಮ್ಮವರೇ ಕೆಲವ್ರು ನೋಡ್ಬೋದು, ಕೆಲವರೆಲ್ಲ ಒಂದ್ 2-3 ಪರಭಾಷೆಯ ಚಿತ್ರ ಮಾಡಿದ ತಕ್ಷಣ ಟಸು ಪುಸು ನೋಡಿ ಕಲಿಬೇಕು ಸರ್, ನಮ್ಮ ಕಾಡ್ನವರು. ನಿಜ ಸರ್, ರಾಜ್ಕುಮಾರ್ನವ್ರನ್ನ ನೋಡಿ ಕಲ್ತ್ರೇನೆ ಸರ್. ಅದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಎಲ್ಲೂ ಕಲಿಯೋದೇ ಬೇಕಾಗಿಲ್ಲ. ಅವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಿತ್ತು, ಯಾಕೆ ಇಲ್ಲೇ ಇದ್ಕೊಂಡ್ರು ಆ ಭಾಷೆ ಮೇಲೆ. ಯಾಕಂದ್ರೆ ಇಷ್ಟೇ ಸರ್ ತಿನ್ನೋದು. ನೀವು ಎಲ್ಲಿಗೆ ಹೊಂಟ್ರು, ನೀವು ದೇಶ ವಿದೇಶನೆಲ್ಲ ಸುತ್ಕೊ ಬಂದ್ರು ಏನು ಇಷ್ಟು ತಿನ್ನಕ್ಕಾಗಲ್ಲ, ಇಷ್ಟೇ ತಿನ್ನೋದು. ಆದ್ರೆ ಇವತ್ತು ವ್ಯಾಮೋಹ ಜನಕ್ಕೆ ಕೇಳಕ್ಕಾಗಲ್ಲ. ದೇಶ ವಿದೇಶ ಸುತ್ತಿದ್ರು ನಮ್ಮ ನಾಡಿಗೆ ಬರ್ಬೇಕು ಸರ್ ಅವರು. ಇತ್ತೀಚೆಗೆ ಒಂದು ಫ್ಯಾಷನ್ ಶುರು ಆಗಿದೆ ಮೇಷ್ಟ್ರೆ. ಏನಂತ ಹೇಳಿದ್ರೆ ಯಾವುದೋ ಒಂದು ಮದುವೆ ಇನ್ವಿಟೇಷನ್ ಅಲ್ಲಿ ಇಂಗ್ಲೀಷಲ್ಲಿ ಹಾಕೋದು. ಸೊ ಯಾರಿಗೋ ಫ್ರೆಂಡ್ಸ್ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಾರ್ಡ್, ಫ್ರೆಂಡ್ಸ್ ಕಾರ್ಡ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸ್ಟೈಲಾಗಿ ಹಾಕ್ಸೋದು. ಅಥವಾ ಯಾವ್ದಾದ್ರು ಒಂದು ಅಂಗಡಿ ಓಪನ್ ಮಾಡ್ತಿದ್ದೀನಿ ಅಂದ್ರೆ ದೊಡ್ಡದಾಗ ಬೋರ್ಡ್ ಇಂಗ್ಲೀಷಲ್ಲಿ ಸ್ಟೈಲಾಗಿ ಬರ್ಸೋದು. ಇದೆಲ್ಲ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ? ನಮ್ಮ ತನ ನಾವೇ ಬಲಿ ಕೊಡ್ತಾ ಇದೀವಿ. ಅದೇ ಹೇಳದ್ನಲ್ಲ ಸರಿ, ನಮ್ಮಲ್ಲೇ ನಾವು ಹೋರಾಟ ಶುರು ಮಾಡಿದ್ವಿ, ನಮ್ಮನೇಲೆ ನಾವು ಹೋರಾಟ ಮಾಡ್ತಾ ಇದೀವಿ, ನಮ್ಮ ತಾನೇನ ನಾವು ಬಲಿ ಕೊಡ್ತಾ ಇದೀವಿ. ಮುಂದೊಂದು ದಿನಕ್ಕೆ ಕಂಪ್ಲೀಟಾಗಿ ಹೋಗೋದೇ ಇಲ್ಲ ಅಂತ ಯಾವ ಲೆಕ್ಕದಲ್ಲಿ ಹೇಳ್ತೀರಾ? ಈಗ ನಾವು ನೀವು ಚಿಕ್ಕಂದನಿಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಎಷ್ಟು ವ್ಯಾಪಸ್ಕತೈತೆ. 10 ವರ್ಷಕ್ಕೆ 20 ವರ್ಷಕ್ಕೆ 50 ವರ್ಷಕ್ಕೆ ಇನ್ನೂ ವ್ಯಾಪಸ್ಕೊಂಬೋದಲ್ವಾ? ಈಗಲೇ ಎಚ್ಚೆತ್ಕೊಬೇಕು. ಹೌದು, ಈಗಲೇ ಎಚ್ಚೆತ್ಕೊಬೇಕು. ಇದು ನೀವು ಹೇಳಿದ ನಿಜ. ಅದು ಒಂದು ಕಡೆ ಮುಖ್ಯವಾದ್ರೆ, ಇನ್ನೊಂದು ಕಡೆ ನಮ್ಮ ಮಕ್ಕಳಿಗೆ ನಾವು ಯಾವ ಶಿಕ್ಷಣ ಕೊಡ್ತಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋಕೆ ಸುಮಾರು ಜನ ಹಿಂದೇಟಾಗ್ತಿದ್ದಾರೆ. ಯಾಕಂದ್ರೆ ಎಜುಕೇಷನ್ನು, ಮಾರ್ಕ್ಸು, ಸೊ ರ್ಯಾಂಕು ಎನ್ನುವಂಥದ್ದು ಒಂದು ಗೀಳಿಗೆ ಬಿದ್ದು ನೀವು ನೋಡ್ಬೋದು. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಾಯಿ ಪೊರಕೆ ತಗೊಂಡು ಓಡಿಸ್ಕೊಂಡು ಸ್ಕೂಲ್ವರೆಗೂ ಬಿಟ್ಟೋಗೋರು. ಈಗೆಲ್ಲ ಅವ್ರ ಮಕ್ಕಳನ್ನ ಬ್ಯಾಗ್ ರೆಡಿ ಮಾಡೋದ್ರಿಂದ ಹಿಡಿದು ಬಸ್ ಹತ್ಸಿ ಬರೋವರೆಗೂ ಕಾಯೋದು. ಸೊ ಎಲ್ಲ ಒಂದು ಕಡೆ ಅದೆಲ್ಲ ಅವಾಗ ಹೇಳಿದ್ರೆ ನಿಮ್ಮ ಮಗ ವಿಷ್ಣುವರ್ಧನ ಎಷ್ಟು ಚೆನ್ನಾಗಿ ಮಾಡ್ತಾನೆ ಸರ್ ಅಂತ. ಅವನು 3ನೇ ಕ್ಲಾಸು ಸರ್. ಅವನಿಗೆ ಇಷ್ಟು ಉದ್ದುದ್ದು ಡೈಲಾಗ್ ಕೊಡ್ತೀವಿ, ಅಷ್ಟೊಂದು ನೀಟಾಗಿ ಹೇಳಿ ಮುಗಿಸ್ತಾನೆ. ಒಂದು ಸಿಂಗಲ್ ಟೇಕ್ ಅಥವಾ ಇನ್ನೊಂದು ಟೇಕ್ ಅಷ್ಟೇ. ಅವನು ಓದ್ತಿರೋ ಸರ್ಕಾರಿ ಶಾಲೆನಲ್ಲೇ, ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ಸರ್ಕಾರಿ ಶಾಲೆನಲ್ಲೇ. ಎಷ್ಟು ನಿರರ್ಗಳವಾಗಿ ಮಾತಾಡ್ತಾನೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ ನಾವು ಖುಷಿ ಪಡೋದೇನೆಂದ್ರೆ, ಒಂದು ಥಾಟ್ ಏನೋ ಹೇಳಿರ್ತೀವಿ, ಆ ಥಾಟ್ ನಾವು ಪಟ್ ಅಂತ ಅರ್ಥ ಮಾಡ್ಕೊಂಡಿರ್ತಾನೆ. ಅದು ಸರ್ಕಾರಿ ಶಾಲೆ ತಾಕತ್ತು ಸರ್. ಖಾಸಗಿ ಶಾಲೆ ಮಕ್ಳಿಗೆ ಹೇಳಿ ನೋಡಿ, ಸೆಂಟಿಮೆಂಟ್ ಹೆಂಗ್ ಬೇಕು, ಇದು ಸೆಂಟಿಮೆಂಟ್ ಆಗಿ ಹೇಳ್ತಾರ, ಇದನ್ನ ಅಗ್ರೆಸಿವ್ ಆಗಿ ಹೇಳ್ತಾರ, ಅಥವಾ ಇದ್ರಲ್ಲಿ ಒಂದು ಎಮೋಷನಲ್ ಬೇಕಾ, ಅಥವಾ ಇದ್ರಲ್ಲಿ ಕೋಪ ಬೇಕಾ ಅನ್ನೋದನ್ನ ಹೇಳ್ತಿದ್ದಂಗ್ಲೇ ತಿಳ್ಕೊಂಡ್ಬಿಡ್ತಾನೆ. ಅದು ಅದೇ ಹೇಳಿದ್ದು ನಾನು. ಇವತ್ತು ಎಷ್ಟೋ ಸಾಧಕರಾಗಿರ್ಬೋದು, ಮಹನೀಯರಾಗಿರ್ಬೋದು, ಕನ್ನಡ ಶಾಲೆಯಲ್ಲೇ ಓದಿದವರು, ಸರ್ಕಾರಿ ಶಾಲೆಯಲ್ಲಿ. ಅದು ಹೇಳ್ತೀವಲ್ಲ, ಬೀದಿ ಬೇರೆ ಗಟ್ಟಿ ಇದ್ರೆ ಸರ್ ಫಲ ಬಿಡೋದು, ಬೇರೆ ಬದ್ರಿಲ್ಲ ಅಂದ್ರೆ ಫಲ ಬಿಡಲ್ಲ. ಅಂದ್ರೆ ದುಡ್ಡನ್ನೇ ಯಶಸ್ಸು ಅನ್ಕೊಂಡ್ರವ್ರ ಹತ್ರ ಇದೆಲ್ಲ ಬರಲ್ಲ. ಅಲ್ಲ, ನೀವು ಕೂಡ ಆ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೀರಾ. ಸರ್ಕಾರಿ ಶಾಲೆ ಎಷ್ಟು ಮುಖ್ಯ, ಸರ್ಕಾರಿ ಶಾಲೆಯಲ್ಲಿ ಯಾಕೆ ಕಲಿಬೇಕು, ಸರ್ಕಾರಿ ಶಾಲೆಯಿಂದ ನಾವೇನ್ ಕಲೀಲಿಕ್ಕೆ ಸಾಧ್ಯ ಎನ್ನುವಂಥದ್ದು. ಇದ್ರ ಜೊತೆಗೆ ಸೊ ನೀವು ವಿಡಿಯೋ ಮಾಡ್ಬೇಕಾದ್ರೆ ಈಗ ನೀವು ಹೇಳಿದ್ರಿ ಸುರೇಶ್ ಕುಮಾರ್ ನೋಡ್ತಾ ಇದ್ರು, ಸೊ ಖುಷಿ ಪಟ್ರು, ಮಾಜಿ ಶಿಕ್ಷಣ ಸಚಿವರು ಎನ್ನುವಂಥದ್ದು. ಅದ್ರಾಚೆಗೆ ಯಾರಾದರೂ ಸಿನಿಮಾದವ್ರು ನೋಡಿದಾರಾ, ನೀವು ವಿಡಿಯೋಗಳನ್ನ ನೋಡಿ ಮೆಚ್ಕೊಂಡಿದಾರಾ? ಈಗ ಇವರು ನಮ್ಮ ಅಂದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಅವರೇ ತುಂಬಾ ಫೋನ್ ಮಾಡಿ, ಸರ್ ಅವ್ರು ಜೋಗಿ ಸಿನಿಮಾ ಅವರೇ ಸಂಭಾಷಣೆ ಮಾಡಿದ್ದಲ್ಲ, ಅವ್ರು ಹೇಳಿದ್ರು ನಮ್ಮ ದುರದೃಷ್ಟ ಗೊತ್ತಿಲ್ಲ ಸರ್, ನಾಳೆ ಅಥವಾ ನಾಳಿದ್ದು ಪುನೀತ್ ಸರ್ ನೋಡ್ಬೇಕಿತ್ತು ನಮ್ಮ ವಿಡಿಯೋನ. ಹೌದಾ? ಯಾಕಂದ್ರೆ ನಮ್ಮ ಸ್ನೇಹಿತರು ಕೊಳ್ಳೇಗಾಲದವರು ಇವತ್ತು ಕಳಿಸ್ತೀನಿ, ನಾಳೆ ನಿನಗೆ ಮೆಸೇಜ್ ಮಾಡ್ತೀನಿ ಅಂದಿದ್ರು. ನಮ್ಮ ಬ್ಯಾಡ್ ಲಕ್ ಅದು. ತುಂಬಾ ಜನ ನೋಡೋರೆ ಸರ್. ಈಗೆಲ್ಲ ಈಗ ಇವತ್ತು ಇಲ್ಲಿಗೆ ಬಂದ ತಕ್ಷಣ ಸ್ಟುಡಿಯೋಗೆ ಬಂದು ಕೂತ್ಕೊಂತಿದ್ದ ತಕ್ಷಣ ಎಲ್ಲ ಮೇಷ್ಟ್ರೆ ಬನ್ನಿ ಅಂತಂದ್ರು. ಅಂದ್ರೆ ನೋಡೋರೆ ನಮ್ಮನ್ನ ಅಂತ ಖುಷಿ ಆಯ್ತದೆ. ಭಾರತಿ ಮೇಡಮ್, ನಿಮ್ಮನ್ನು ಗುರುತಿಸ್ತಾರ ಜನ ಹೊರಗಡೆ ಹೋದಾಗೆಲ್ಲ? ಸೊ ಏನ್ ಹೇಳ್ತಾರೆ? ಸೊ ನೋಡ್ಬೋದು, ಅಂದ್ರೆ ಕೆಲವರು ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿ ಇರ್ತಾರೆ. ಸೊ ಅವ್ರ ವಿಡಿಯೋಸ್ಗಳಾಗಿರ್ಬೋದು ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಅವಾಗ, ನಾನು ಕೂಡ ಹೆಣ್ಮಕ್ಳು ಅಂತಾರೆ, ನಾನು ಕೂಡ ನಿಮ್ಮ ಅಭಿಮಾನಿನೇ. ಸೊ ಎಲ್ಲ ಒಂದು ಮಾರ್ಕೆಟ್ಗೆ ಹೋಗಿರ್ತೀರಾ, ಸೊ ಏನೋ ಒಂದು ಬಟ್ಟೆ ಅಂಗಡಿಗೂ ಏನೋ ತರ್ಲಿಕ್ಕೆ ಹೋಗಿರ್ತೀರಾ. ಸೊ ಆಗ ಇವ್ರು ಭಾರತಿ ಮೇಡಮ್ ವಿಡಿಯೋ ಮಾಡ್ತಾರಲ್ವಾ, ಸೊ ನೋಡ್ತಾರೆ ಸರ್. ಫಸ್ಟ್ ಏನ್ ಹೇಳಿದ್ದುಂಟು, ನೋಡ್ಬಿಟ್ಟು ಹಿಂಗೆ ನೋಡ್ತಿರ್ತಾರೆ, ನಿಮ್ಮನ್ನೆಲ್ಲೋ ನೋಡಿದೀವಿ ಅಂತಂತಾರೆ, ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಸರ್ ಅಂತ. ಓ ಅವರೇ ಅಲ್ವಾ ನೀವು, ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ವಿಡಿಯೋದಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳು ಇರ್ತವೆ ಮತ್ತು ಕಾಮಿಡಿನೂ ಇರುತ್ತೆ, ನಿಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ.